ಸೂಪರ್ ಟ್ಯಾಕಲ್ ಆಗಿದೆ. ತ್ರಿಬಲ್ ಡಿಫೆಂಡರ್ ಮಧ್ಯೆ ರತನ್ ಹಾಸನ ದಾಳಿಯಲ್ಲಿರುವ ಆಟಗಾರ ರೋಲಿಂಗ್ ಎಸ್ಕೇಪ್. ಈ ಯಶಸ್ವಿಯಾದ ಆಟ ಕನ್ನಡದಲ್ಲಿ ಮುಂದುವರಿತಾ ಇದೆ. ಸ್ವಲ್ಪ ಪಾಯಿಂಟ್ ಮುಂದುವರಿತಾ ಇದೆ. ಯಶವಂತ ದಾಳಿಯ ಅನುಮೋದನೆಯಲ್ಲಿ ಆಟ. ನೋಡಿ ಪ್ಲೇಯರ್ಸ್ಗಳಿಗೆ ನಿನ್ನೆ ಎಲ್ಲಿ ಊಟ ಕೊಟ್ಟಿದ್ದಾರೆ ಆ ಶಾಲೆಯ ವಾತಾವರಣ ಅಲ್ಲೇ ನಿಮಗೆ ಊಟದ ವ್ಯವಸ್ಥೆ. ಯಶವಂತ ನಿರ್ಗಮನ, ರತನ್ ಹಾಸನ ಆಕ್ರಮಣದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಲೋಹಿತ್ ಯಶವಂತ ಕರ್ನಾಟಕ ಜೂನಿಯರ್ ರಾಷ್ಟ್ರೀಯ ತಂಡದ ಆಟಗಾರ ಲೋಹಿತ್ ಅಂಕದ ಜೊತೆಗೆ ಪಾರಾಗುವ ವೇಳೆ ಸರ್ ಪಾಯಿಂಟ್ ಪ್ಲೀಸ್ ಮೈಕಲ್ಲಿ 14-16 14-16 ಅನ್ನಪೂರ್ಣೇಶ್ವರಿಯ ಮುನ್ನಡೆ. 16-14 ಯಶವಂತ ಆಟದಲ್ಲಿ ರಂಗೇರಿಸಬಲ್ಲಂತ ಯುವ ಚತುರ. ದಾಳಿ ಆಕ್ರಮಣ ಆರಂಭ ಆಗಿದೆ. ಶಿವಾರ್ ರಾಯ್ಕರ್ನಲ್ಲಿ ಮಹೇಂದ್ರ ಗೆಂಡೆ ದಾಳಿಯಲ್ಲಿ ರಕ್ಷಿತ್ ಪೂಜಾರಿ. ಆತ ಮುಂದುವರಿಸಿಕೊಳ್ಳುವಂತ ಮಕ್ಕಗಳಲ್ಲಿ ಶುಭ ಟ್ಯಾಕಲ್. ಪ್ರಮುಖ ಹೆಜ್ಜೆ ರಕ್ಷಿತ್ ಮೆಲ್ಲನೆ ಮರಳಿತಾರೆ. 19-15 ರೈಟ್ ಸರ್ ಪಾಯಿಂಟ್. 19-15 19-15 ಅನ್ನಪೂರ್ಣೇಶ್ವರಿ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆ ಸತತವಾಗಿ ಪಂದ್ಯದಲ್ಲಿದೆ. ಯಾವ ಹಂತಕ್ಕೆ ತಲುಪಲಿದೆ ಹೋರಾಟ? ಯಶವಂತ ಪಾಯಿಂಟ್ ಅಲ್ಲಿ ಬೋನಸ್ ನೀಡಲಾಗಿದೆ. 20-16 20-16 ಅಂತಿಮ ಆಟಗಾರ ಮಹೇಂದ್ರ ಗೆಂಡೆ ಒಳಭಾಗದಲ್ಲಿ ರಕ್ಷಿತ ಆಕ್ರಮಣದಲ್ಲಿ ಆತ ಆಲೋಚನ ಪೂರ್ಣಾಂಕದೊಂದಿಗೆ 20-19 ಒಂದೇ ಒಂದು ಅಂಕದ ಅಂತರದಲ್ಲಿ ಅನ್ನಪೂರ್ಣೇಶ್ವರಿ ಮುನ್ನಡೆಯಲಿದೆ. 20-19 in favor of ಅನ್ನಪೂರ್ಣೇಶ್ವರಿ ಸ್ಪೋರ್ಟ್ಸ್ ಕ್ಲಬ್. ಗೆಲುವಿನ ಲೆಕ್ಕಾಚಾರಗಳಲ್ಲಿ ಮೆಥಿನ ದಾಳಿ ಆಕ್ರಮಣ ಪ್ರತಿ ದಾಳಿಯಲ್ಲಿ ಸ್ಪರ್ಧೆ. ಮೆಥಡ್ ಬೋನಸ್ ಸೈಕಲ್ 20-19 22-19 ಅನ್ನಪೂರ್ಣೇಶ್ವರಿ. 22-19 ರತನ್ ಹಾಸನ ದಾಳಿಯಲ್ಲಿರುವ ಆಟಗಾರ ರತನ. ಎರಡು ತಂಡಗಳಲ್ಲಿಯೂ ಕೂಡ ಅಪ್ರತಿಮ ಸಾಧಕ ಆಟಗಾರಗಳು. ಶಶಾಂಕ ನಿರಂತರವಾದ ಪಯಣವನ್ನು ಮುಂದುವರಿಸಿಕೊಳ್ಳುವ ಮೂಲಕವಾಗಿ ಕಣದಲ್ಲಿ ಆಕ್ರಮಣಕಾರಿ ಹೋರಾಟ. ಸಮರ್ಪಕವಾದ ಹೆಜ್ಜೆಯ ಅನುಭವದ ಮೂಲಕವಾಗಿ ಮೆಥಿನ್ ಗೌಡ ದಾಳಿ ಆಕ್ರಮಣದಲ್ಲಿ ಎರಡೂ ತಂಡಗಳಲ್ಲಿ ಶ್ರೇಷ್ಠ ಪ್ರದರ್ಶನವನ್ನು ಕಾಣ್ತಾ ಇದ್ದೇವೆ. ಲೆಫ್ಟ್ ಕಾರ್ನರ್ನಲ್ಲಿ ಆದಿ ಆದರ್ಶ
ಪ್ರತಿದಾಳಿಯಲ್ಲಿ ಹೋರಾಟ ರಕ್ಷಿತ ಮೂಲಕವಾಗಿ ಅಂಕಗಳ ಅಂತರ ಪಂದ್ಯದಲ್ಲಿ ನಿಖರತೆಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಲ್ಲ ಹೆಜ್ಜೆ ರಕ್ಷಿತ್ ಪೂಜಾರಿ ದಾಳಿ ಮುಂದುವರಿತಾರೆ. ಯಾವ ಹಂತಕ್ಕೆ ತಲುಪಲಿದೆ ಪಂದ್ಯ, ಯಾರ ಪರವಾಗಲಿದೆ ಪಂದ್ಯ? ಬೋನಸ್ ಗಳಿಕೆ ಸ್ಪಷ್ಟವಾದ ಲೋಹಿತ್ ಜೂನಿಯರ್ ನ್ಯಾಷನಲ್, ಲೋಹಿತ್ ಕರ್ನಾಟಕ ಜೂನಿಯರ್ ನ್ಯಾಷನಲ್ ತಂಡದ ನಾಯಕ ಲೋಹಿತ್ ಮೂಲಕವಾಗಿ ನಿಮ್ದೇನು ಕಮ್ಮಿ ಇರೋದು? ಇಲ್ಲ ಅವರೇ ಜಾಸ್ತಿ, ಅದೇ ಇವ್ರದೇ ಕಮ್ಮಿ ಇರೋದು. ಆಯ್ಲ್ವಾ? 10 ನಿಮಿಷ ಆಡಿಸ್ತವ್ರೆ, 17 ನಿಮಿಷ ಆಡಿಸ್ತಿರ್ಬೋದು. ಮಾಮೂಲಿ ಪ್ರೋ ಕಬಡ್ಡಿ ಆಡಿಸ್ತಾರೆ. ಭಾರತ ತಂಡಕ್ಕಾಗಿ ಚಿನ್ನದ ಪದಕವನ್ನು ದೊರಕಿಸಿಕೊಟ್ಟ ಆಟಗಾರ, ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ. ಜೂನಿಯರ್ ವಿಭಾಗದಲ್ಲಿ ಮೈಸೂರಿನ ರಕ್ಷಿತ್, ಒಳಭಾಗದಲ್ಲಿ ಆಕ್ರಮಣ ಯಶವಂತ ಅಡ್ವಾನ್ಸ್ ಟ್ಯಾಕಲಲ್ಲಿ ಸೆಕೆಂಡ್ ಪೊಸಿಷನ್ ಇದೆ. ಎಂತ ಆಟ ಅಲ್ಲಿ ಯಶವಂತ ಸೂಪರ್ ಟ್ಯಾಕಲ್ಸ್ ಆನ್ ಆಗಿದೆ. ಟ್ರಿಬಲ್ ಡಿಫೆಂಡರ್ ಮಧ್ಯೆ ಲೋಹಿತ್ ದಾಳಿಯಲ್ಲಿ ಪ್ರತಿ ಪಂದ್ಯದಲ್ಲಿ ಕೂಡ ಅದ್ಭುತವಾದ ಆಟವನ್ನು ತೋರ್ಪಡಿಸಬಲ್ಲ ಜೋಡಿ ರಾಜಕಾರ ಎಲ್ಲಿ ಪಂದ್ಯ ಮುಂದುವರಿದ್ದಾರೆ. ಶ್ರೀಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಮುಖ ಡಿಫೆಂಡರ್ ಆದ ಮುನ್ನಡೆ ಅಂತರ ಉಳಿಸಿಕೊಳ್ಳಬಹುದು. 27-24 ಮತ್ತೆ ರಚನಾ ಎಡಹಳ್ಳಿ ವಿರುದ್ಧವಾಗಿ ಹೊನ್ನಾಂಬ ಸ್ಪೋರ್ಟ್ಸ್ ದರ್ಶನ ಆರಂಭ. ಬೆಂಗಳೂರಿನ ಶಿವ ಆಟ ಆರಂಭ ಆಗಿದೆ. ತೀವ್ರತೆಯ ಹೋರಾಟಗಳಲ್ಲಿ 28-24 ಮಿಥುನ್ ಗೌಡ ದಾಳಿಯಲ್ಲಿ ಆಟ ಆಕ್ರಮಣ 30-24 ಡುಬ್ಕಿಟಿ ಯಶಸ್ವಿ ಆಟ. 6 ಅಂಕಗಳ ಅಂತರದಲ್ಲಿ ಆಂಧ್ರಪ್ರದೇಶ ಮುನ್ನಡೆಯಲ್ಲಿ. ಮುಂದಿನ ಮೊದಲ ಲೀಗ್ ಸ್ಪರ್ಧೆಗಾಗಿ ತಂಡಗಳು ಸಿದ್ಧತೆಯಲ್ಲಿ. ಈ ಪಂದ್ಯದ ತರುವಾಯವಾಗಿ ಎಡೆಯಲ್ಲಿ ಬೆಳೆಸ ವಿರುದ್ಧವಾಗಿ ಅಂಕಣ ಕಳೆಯುವುದಕ್ಕೆ ಪೂರ್ವ ಸಿದ್ಧತೆ ಮುಗಿಸಿಕೊಳ್ಳಿ. ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ ದಿಲೀಪ್ ತಂಡವನ್ನು ಸಿದ್ಧಗೊಳಿಸಿ ನೆತಿಗೆ ಕೊಟ್ಟಿ ತಮ್ಮ ತಂಡ ಒಳಾಂಗಣಕ್ಕೆ ಬಂದ ಆಕ್ರಮಣ ಗೆಂಡ ಶಿವ ವಿಭಾಗದಲ್ಲಿ ಜೂನಿಯರ್ ನ್ಯಾಷನಲ್ ಆಟಗಾರರು ಇಬ್ಬರು ಕೂಡ ಬಹಳಷ್ಟು ಸಾಧನೆಯ ಹಾದಿಯಲ್ಲಿ ಜೂನಿಯರ್ಗಳು. ಸ್ಪರ್ಧೆಯಲ್ಲಿ ಮಿಥುನನ ಆಕ್ರಮಣದ ಮೂಲಕ ರಣಾಂಗಣದಲ್ಲಿ ಹೋರಾಟದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಇರಾದೆ. ಗೆಲುವಿನ ಲೆಕ್ಕಾಚಾರಗಳ ಕಡೆಗೆ ಮರಳುವ ತಂಡ ಯಾವುದು? ಪ್ರತಿ ಪಂದ್ಯದಲ್ಲಿ ಕೂಡ ಅದ್ಭುತವಾದ ಆಟಗಾರಗಳಿದ್ದಾರೆ. ಎಲ್ಲಿ ಹೈ ವೋಲ್ಟೇಜ್ ಪಂದ್ಯ ಏಕಮುಖ ಮುನ್ನಡೆಯಲ್ಲಿ ಅನ್ನಪೂರ್ಣೇಶ್ವರಿ ರಕ್ಷಿತ್ ಪೂಜಾರಿ ದಾಳಿಯ ಪ್ರಬಲ ಅವಕಾಶಗಳನ್ನು ಉಳಿಸಿಕೊಳ್ಳುವ ಮೂಲಕವಾಗಿ ಪದನ ಮುಂದುವರಿತಾರೆ. ಆಕ್ರಮಣದ ಆಟದ ಮೂಲಕ ವೇಗ
ಚಿರತೆಯ ವೇಗ. ರೋಹಿತ್ ಅಂತಾರಾಷ್ಟ್ರೀಯ ಆಟಗಾರರಿಗೆ ಹೊರಭಾಗದಲ್ಲಿ ತೋರಿಸಿದರು. ಒಳಭಾಗದಲ್ಲಿ ಮತ್ತೆ ಸುಶಾಂತ್ ಆಕ್ರಮಣದಲ್ಲಿ ದಿಟ್ಟತೆಯ ಪ್ರತಿ ಯೋಚನೆ, ದಾಳಿಯ ಪ್ರತಿ ದಾಳಿಗಳಲ್ಲಿ ಯಶಸ್ವಿ ಆಟ. ನಿರಂತರವಾದ ಪಯಣವನ್ನು ಮುಂದುವರಿಸಿಕೊಳ್ಳಬಲ್ಲ ಇರಾದಗಳ ಮೂಲಕವಾಗಿ ಕದನ ಮುಂದುವರಿತಾರೆ. ಯಾವ ತಂಡ ಗೆಲುವಿನ ಅಂತರವನ್ನು ಕಾಯ್ದಿರಿಸಿಕೊಳ್ಳಬಲ್ಲ ಆಟದ ಅವಕಾಶ. ಮುಂದಿನ ಸ್ಪರ್ಧೆಗಾಗಿ ಹೊನ್ನಾಪ ಸ್ಪೋರ್ಟ್ಸ್ ಕ್ಲಬ್ ಏರಿಯಾದಲ್ಲಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಪಂದ್ಯ ತರುವಾಯ ಮೊದಲ ಲೀಗ್ ಕದನಕ್ಕಾಗಿ ಈ ಪಂದ್ಯ ಮುಗಿದಂತ ತಂಡಗಳು ಒಳಾಂಗಣಕ್ಕೆ ಬರುವುದಕ್ಕೆ ಸಿದ್ಧತೆಯಲ್ಲಿ ತಂಡ ಮಾಡಬೇಡಿ. ಲೀಗ್ನ 6 ಸ್ಪರ್ಧೆಗಳು ನಡೀಬೇಕಾಗಿದೆ. ಮನೆ ಅನ್ಸುತ್ತೆ. ಮನೆ ಸೋತವ್ರು ಮನೆ. ಟೈಮ್ ಬೇಜಾನ ಐತ್ ಬಿಡವ, ಇವಾಗ ಯಾಕೆ ಹೇಳ್ತೀಯ? ರಥನ ಆಕ್ರಮಣ ಪಂದ್ಯ ಮುಂದುವರಿಸಿಕೊಳ್ತಾ ಇದ್ದಾರೆ. ಕಾರೇಶ್ ಸಿಎಸ್ಎಫ್ ಯೋಧನ ಮೇಲೆ ಆಕ್ರಮಣದಲ್ಲಿ ಕಾರ್ನಲ್ಲಿ ದಾಳಿ. ಮತ್ತೆ ಮುಂದುವರಿದಾಗ ಶಿವ ಮಹೇಂದ್ರ ಡಿಫೆಂಡರ್ಗಳಾಗಿ ಕಾರ್ನಲ್ಲಿ. ರಕ್ಷಿತ್ ಪೂಜಾರಿ ಆಕ್ರಮಣದಲ್ಲಿ 7 ಅಂಕಗಳ ಅಂತರವನ್ನು ಬಳಸಿಕೊಂಡಿರುವಂತಹ ಪಂದ್ಯದಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ಪಂದ್ಯಗಳು ಮಾರ್ಪಾಡಾಗಬಹುದು, ಸ್ಥಾನ ಪಲ್ಲಟಗೊಳ್ಳಬಹುದು. ಹೋರಾಟವಂತೂ ಇದ್ದೇ ಇದೆ ಅಂಕಣದಲ್ಲಿ.